ಇದು ಇದು ಸೋಮವಾರದ ಎಪಿಸೋಡ್ ಆಗಿರುತ್ತೆ. ಸೋಮವಾರದ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಇಲ್ಲಿ ಇವರಿಬ್ಬರು ಬೃಂದಾನು ಮತ್ತು ಗಾಯತ್ರಿ ದೇವಿ ಇಬ್ಬರು ಮಾತಾಡ್ತಾರೆ. ಈ ಕಡೆ ಪಾರ್ಥ ಒಂದು 2 ನಿಮಿಷ ನೋವೆಲ್ಲ ಕಮ್ಮಿ ಆಗುತ್ತೆ ಅಂತೆಲ್ಲ ಬ್ಯಾಂಡೇಜ್ ಎಲ್ಲ ಹಾಕ್ತಾಯಿದ್ದ. 2 ನಿಮಿಷ ಅಷ್ಟೇ ಕಡಿಮೆ ಆಗುತ್ತೆ ಅಂತೆಲ್ಲ ನೋವೆಲ್ಲ. ಅರ್ಜುನ್ ಮಾತ್ರ ಭಾರ್ಗವಿನೇ ನೋಡ್ತಾ ಇರ್ತಾನೆ. ಇದೇ ಕಡೆ ಶ್ರೀಮಂತಪ್ಪ ಸೌಂಡ್ ಮಾಡ್ತಾನೆ. ಏನಂತ ನೋಡಿದಾಗ ಅವನು ಕೋರ್ಟಿಗೆ ಹೋಗಬೇಕು. ಹೋಗಲಿ, ಯಾರು ಬೇಡ ಅಂತಾರ ಅಂತಂದು, ನೀನು ಇಟ್ಕೊಂಡಿರೋ ಕೈ ಬಿಟ್ಟರೆ ಕೋರ್ಟಿಗೆ ಹೋಗ್ತಾನ ಅಂತೆಲ್ಲ ಹೇಳ್ತಾನೆ. ಸರಿ ಅಂತೆಲ್ಲ ಹೇಳಿ ಭಾರ್ಗವಿ ಅಲರ್ಟಾಗಿ ಕೈ ಬಿಟ್ಬಿಡ್ತಾನೆ. ಕೈ ಬಿಟ್ಟಾಗ ಅರ್ಜುನ್ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಭಾರ್ಗವಿ ಕಣ್ಣಲ್ಲೇ ಹ್ಞೂ ಅಂತೆಲ್ಲ ಹೇಳ್ತಾ ಇದೇ ಟೈಮಿಗೆ ನಾನು ಹೋಗ್ತೀನಿ ಅಂತೆಲ್ಲ ಅರ್ಜುನ್ ಮುಂದೆ ಬರ್ತಾ ಇರ್ತಾನೆ. ಕೋರ್ಟಿಗೆ ಹೋಗಬೇಕು, ಟೈಮ್ ಆಗುತ್ತೆ ಅಂತೆಲ್ಲ ಹೇಳಿ ಬರ್ತಾ ಇರ್ತಾನೆ. ಈ ಕಡೆ ವಾಕ್ ಮಾಡ್ಕೊತ ಬರ್ತಾ ಇರುವಾಗ ಈ ಕಡೆ ಗಾಯತ್ರಿ ದೇವಿ ಬೃಂದನೂ ಅತ್ತೆ ನೆಕ್ಸ್ಟ್ ಏನಂದರೆ ವೇಟ್ ಆ್ಯಂಡ್ ವಾಚ್ ಅಂತೆಲ್ಲ ಹೇಳ್ತಾಳೆ. ವೇಟ್ ಆ್ಯಂಡ್ ವಾಚ್ ಈ ಕಡೆ ಕೋರ್ಟಿಗೆ ಜೆ ಪಿ ಸಾರ್ನ ಕೋರ್ಟಿಗೆ ಕರ್ಕೊಂಬರ್ತಾಯಿದ್ರೆ ಅವಾಗ ಜನ ಎಲ್ಲ ಅಂತಾರೆ, ನೋಡು ಇನ್ನು ಎಷ್ಟು ದಿವಸ ಫೇಮಸ್ ಲಾಯರ್ ಆಗಿದ್ದು ಇವನೇ ಅಪರಾಧಿಯಾಗಿ ಬಂದಿದ್ದಾನ, ನಾನು ಕೇಸ್ ಹಿಡ್ಕೊಂಡ್ರೆ ಸೋಲೇ ಇಲ್ಲ ಅನ್ನೋ ಮಾತಿಗೆ ಹೇಳ್ತಿದ್ದ ಅಂತೆಲ್ಲ ಅವ್ರು ಹೇಳ್ತಿರ್ತಾರೆ. ಈ ಕಡೆ ಇನ್ನೊಂದು ಕಡೆ ಇದ್ದು ನೋಡು ಜೆ ಪಿನ ಎದುರು RP ನಿಂತರ ಜೆ ಪಿ ಗೆಲ್ಲೋದು ಸುಳ್ಳು ಅಂತೆಲ್ಲ ಇಲ್ಲ. ಈಗ ಜೆ ಪಿ ಪರವಾಗಿ ಅವ್ರ ಮಗ ಅರ್ಜುನ್ ವಾದ ಮಾಡ್ತಾನಂತೆ. ಅರ್ಜುನ್ ವಾದ ಮಾಡ್ತಾನೆ ಅಂದರೆ ನೋಡಿದಿಲ್ಲ, ಅದು ಭಾರ್ಗವಿ ಜೊತೆ ಸೇರಿ ಅದಕ್ಕೆ ಮುಂಚೆ ಒಂದು ಕೇಸ್ ನಡೆದಿರ್ತೈತಲ್ಲ, ಆ ಕೇಸ್ ನಡೆದಿರೋದು ಹೆಂಗೆ ಗೆದ್ದರು ನೋಡು ಕೇಸ್ ಅಂತೆಲ್ಲ ಹೇಳ್ತಿರ್ತಾರೆ ಬೇರೆಯವರು. ಈ ಕಡೆ ಅರ್ಜುನ್ ಮತ್ತು ಅವರು ಅತ್ತೆ ಇರ್ತಾರಲ್ಲ ಭಾರ್ಗವಿ ಅವರಮ್ಮ ನಿಂತು ಮಾತಾಡ್ತಾ ಇರ್ತಾರೆ. ನೋಡಪ್ಪ, ನಿಮ್ಮ ಮಾವಂದು ನಿಮ್ಮ ತಂದೆದು ಏನು ತಪ್ಪಿಲ್ಲ, ಹೊರಗಡೆ ಬಂದೇ ಬರ್ತಾರೆ, ನಿನ್ನ ಟೆನ್ಷನಿಂದ ಹೊರಗಡೆ ಬಾ ಅಂತೆಲ್ಲ ಹೇಳಿದೆ. ಥ್ಯಾಂಕ್ಸ್ ಅತ್ತೆ, ನೀವು ಗಾಯತ್ರಿ ದೇವಿದು ಫೈಲ್ ಕೊಟ್ಟಾಗ ಅದರಿಂದ ಕೆಲವೊಂದು ಪಾಯಿಂಟ್ಸ್ ಹೆಲ್ಪ್ ಆಗಿದೆ ಅಂತೆಲ್ಲ ಹೇಳ್ತೇನಾ. ಆಯಿತು ಸರಿ, ಎದಕ್ಕೋ ಕೆಮ್ತಾ ಇದೆಯಲ್ಲಪ್ಪ ಅಂತಾಗ ಹ್ಞೂ ಅಂತೆ, ಎದಕ್ಕೋ ಸ್ವಲ್ಪ ಕೆಮ್ಮು ಅನಿಸ್ತು, ಸ್ವಲ್ಪ ನತ್ತಿಗೇರಿದೆ ಅಂತೆಲ್ಲ ಹೇಳ್ತಾರೆ. ಅದು ಎಷ್ಟು ದೊಡ್ಡದಿರ್ಬೋದು ಅವ್ರ ತಲೆ ಅಂತೀನಿ ನಾನು, ಅದು ಎಷ್ಟು ದೊಡ್ಡದಿರ್ಬೋದು ಅಂತೀನಿ ನಾನು. ಈ ಕಡೆ ಕೋರ್ಟಲ್ಲಿ ಜಡ್ಜ್ ಬರ್ತಾರೆ. ಆಮೇಲೆ ಅದಕ್ಕೂ ಮುಂಚೆ ಲಾಯರು ಪೊಲೀಸು ಜೆ ಪಿನ ಹೆದರಿಸ್ತಿರ್ತಾರೆ. ಏನು ಸರ್, ನಿಮ್ಮ ಮನೆಯವ್ರು ಬರ್ತಾರೆ ಅಂತ ಕಾಯ್ತಾ ಇದ್ದೀರಾ, ನೀವು ನಿಮ್ಮ ಕಣ್ಣುಗಳು ಮನೆಯವ್ರನ್ನ ಹುಡುಕ್ತಾ ಇದೆ ಅಂತೆಲ್ಲ ಕೇಳ. ಮತ್ತು ಈ ಟೈಮ್ ಒಳಗೆ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಜೆ ಪಿನ ಕೋರ್ಟಲ್ಲಿ ಹಾಜರುಪಡಿಸಿದಾಗ ಇಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಷನ್ ಆಗಿರುವಂಥ RP ಅವರು ಬಂದಿರ್ತಾರೆ. ಮತ್ತು ಮೇಲೆ ಶಕ್ತಿನೂ ಬಂದಿರ್ತಾನೆ, ಜಡ್ಜ್ ಎಲ್ಲರೂ ಪ್ರತಿಯೊಬ್ಬರು ಬರ್ತಾರೆ. ಇದೇ ಟೈಮಿಗೆ ಗಾಯತ್ರಿ ದೇವಿ ಇಷ್ಟೊತ್ತಿಗೆಲ್ಲ ಶಕ್ತಿ ಫೋನ್ ಮಾಡಬೇಕಿತ್ತಲ್ಲ, ಇಯರಿಂಗ್ ಶುರು ಆಗಬೇಕಿತ್ತಲ್ಲ, ಯಾಕೋ ಇನ್ನೂ ಫೋನ್ ಮಾಡಿಲ್ಲ ಅಂತೆಲ್ಲ ಗಂಗಾ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅದೇ ಟೈಮಿಗೆ ಶಕ್ತಿ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡ್ತಾನೆ. ಮಾತಾಡಲ್ಲ, ವಿಡಿಯೋ ಕಾಲ್ ಮಾಡಿ ಆನ್ ಮಾಡಿ ಇಟ್ಕೊತಾನೆ. ಆದರೆ ಜೆ ಪಿ ಮಾತ್ರ ಅವ್ರ ಕಡೆ ಲಾಯರ್ ಬಂದಿಲ್ಲ ಅಂತ ಕಣ್ಣು ಹುಡುಕ್ತಾನೇ ಇರ್ತಾನೆ. ಇದೇ ಟೈಮಿಗೆ ಜಡ್ಜ್ ಸಾಹೇಬರು ಎಂಟ್ರಿ ಆಗಿಬಿಡ್ತಾರೆ. ಜಡ್ಜ್ ಸಾಹೇಬರು ಎಂಟ್ರಿ ಆಗಿ ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಸ್ಟಾರ್ಟ್ ಆಗ್ತಾಯಿದೆ. ಏನ್ರಿ ಜೆ ಪಿ, ನೀವು ಈ ಕೋರ್ಟಲ್ಲಿ ನಿಂತು ಎಷ್ಟು ಕೇಸ್ಗಳೆಲ್ಲ ಗೆದ್ದಿದ್ದೀರಿ, ಎಷ್ಟು ವಾದ ಮಾಡಿದಿರಿ, ಆದರೆ ನಿಮ್ಮ ಮೇಲೆ ಬಂದಿರೋ ಅಪರಾಧ ಸುಳ್ಳಾಗಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಅಂತ ಜಡ್ಜ್ ಸಾಹೇಬರು ಜೆ ಪಿಗೆ ಹೇಳ್ತಾರೆ. ಜೆ ಪಿನೂ ಜಡ್ಜ್ ಸಾಹೇಬರಿಗೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ ಆವಾಗ ವಾದ ಶುರು ಮಾಡ್ಬೋದಾ ಅಂತೆಲ್ಲ ಕೇಳ್ತಾರೆ. ಸರಿ ವಾದ ಶುರು ಮಾಡ್ಬೋದು ಕೇಳ್ತಾರೆ. ಅವಾಗ ನಾನು ವಾದ ಶುರು ಮಾಡಲ ಅಂತ ಅಪೋಸಿಟ್ ಲಾಯರು, ಯಾಕಂದರೆ ಈ ಕಡೆ ಜೆ ಪಿ ಕಡೆ ಲಾಯರು ಬಂದಿರಲ್ಲ ಕೋರ್ಟ್ಗೆ, ಹಾಗಾಗಿ ವಾದ ಶುರು ಮಾಡೋದಾ, ಇಯರಿಂಗ್ ಸ್ಟಾರ್ಟ್ ಮಾಡ್ಬೋದಾ ಅಂತ ಕೇಳ್ತಾರೆ. ಆಗ ಬಂದು ಒಟ್ಟು ಇವ್ರಿಗೆ ಕೇಸ್ ಗೆಲ್ಲೋದಕ್ಕಿಂತ ಇರಿಟೇಟ್ ಮಾಡಬೇಕು ಅನ್ನೋದು. ನೀವು ಸಮಾಜದ ಗಣ್ಯ ವ್ಯಕ್ತಿಯಾಗಿ ಇಷ್ಟು 35 ವರ್ಷದಿಂದ ಕೇಸೆಲ್ಲ 30 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋ ನೀವು ಈ ಥರ ಮಾಡಿರಲ್ಲ ಅಂತೆಲ್ಲ ಸುಮ್ಮನೆ ಹೀಯಾಳಿಸ್ತಾನೆ ಇರ್ತಾನೆ. ಹೀಯಾಳಿಸಿ ಮಾತಾಡಿಸ್ತಾ ಇರ್ತಾನೆ. ಅದು ಚಿಕ್ಕ ಮಕ್ಕಳನ್ನೆಲ್ಲ, ಅದು ಚಿಕ್ಕ ಹೆಣ್ಮಕ್ಳನ್ನೆಲ್ಲ ಕಿಡ್ನಾಪ್ ಮಾಡಿ ಅವರ ಆರ್ಗ್ಯಾನ್ಸ್ ಎಲ್ಲ ತಗೊಂಡು ಅದನ್ನು ಸೇಲ್ ಮಾಡೋದು, ಆರ್ಗ್ಯಾನಿಕ್ ಟ್ರೇಡಿಂಗ್ ಅಂತೆಲ್ಲ ಹೇಳ್ತಿರ್ತಾರೆ. ಅಂದರೆ ಚಿಕ್ಕ ಮಕ್ಕಳು ಪಾರ್ಟ್ ಎಲ್ಲ ತೆಗೆದು ಮಾರಾಟ ಮಾಡ್ತೀರಿ ಅಂತ ಅವ್ರಿಗೆ ಹೀಯಾಳಿಸಿ ಹೇಳ್ತಿರ್ತಾರೆ. ಆಮೇಲೆ ಇದು ಅಲ್ಲದೆ ಮತ್ತು ಆಮೇಲೆ ದುಡ್ಡು ತೊಗೊಂಡು ಮನಿ ಲ್ಯಾಂಡ್ರಿಂಗ್ ಎಲ್ಲ ಮಾಡ್ತೀರಾ ನೀವು ಅಂತೆಲ್ಲ ಹೀಯಾಳಿಸಿ ಪ್ರಶ್ನೆ ಕೇಳ್ತಿರ್ತಾರೆ. ಹೀಯಾಳಿಸಿ ಪ್ರಶ್ನೆ ಕೇಳ್ತಿರ್ಬೇಕಾದ್ರೆ ಜೆ ಪಿಗೆ ಮಾತ್ರ ಬಟ್ ಮನೆಯವ್ರು ಬಂದಿಲ್ಲಲ್ಲ ಅಂತಂದು ನಾನು ಕನ್ಫೆಷನ್ ಮಾಡ್ಕೊಂಡಿದ್ದೀನಲ್ಲ ಅಂತಂದೆಲ್ಲ ಹೇಳ್ತಿದ್ರು. ಏನು ರೀ ಜೆ ಪಿ ಅವರೇ, ಟೈಮ್ ಸೆನ್ಸ್ ಇಲ್ವಾ, ಇಷ್ಟು ವರ್ಷ ನೀವು ಕೇಸ್ ನಡೆಸಿದ್ದೀರಿ, ಇಷ್ಟು ವರ್ಷ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆ, ನಿಮ್ಮ ಕಡೆ ಲಾಯರು ಹೆಂಗೆ ಇಟ್ಕೋಬೇಕು ಹೆಂಗಿಲ್ಲ ನಿಮ್ಗೆ ಇಷ್ಟೂ ಗೊತ್ತಾಗಲ್ಲ ಅಂತ ಜಡ್ಜ್ ಸಾಹೇಬರು ಬೈತಾರೆ. ಜಡ್ಜ್ ಸಾಹೇಬರು ಬೈದಾಗ ಇವರು
ಇವ್ರು ಇರ್ತಾರಲ್ಲ ಆರ್ ಪಿ ಅವರು ಅವಾಗ ಹೇಳ್ತಾರೆ, ಇಷ್ಟು ವರ್ಷ ಕ್ರಿಮಿನಲ್ ಕೇಸ್ ಮಾಡಿ ತಾವೇ ಕ್ರಿಮಿನಲ್ ಆಗಿ ಬಂದು ನಿಂತು ಬಿಟ್ಟಿದ್ದಾರೆ ಕೋರ್ಟ್ ಒಳಗೆ, ಒಂದು ಕೇಸು ಸೋತಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಇವಾಗ ನೋಡು ತಾವೇ ಕ್ರಿಮಿನಲ್ ಆಗಿ ನಿಂತು ಬಿಟ್ಟಿದ್ದಾರೆ ಅಂಥೇಳಿ ಆರ್ ಪಿ ಹೀಯಾಳಿಸ್ತಾ ಇರಬೇಕಾದ್ರೆ, ಆದರೆ ಇವರು ಪೊಲೀಸವರು ಮತ್ತು ಗಂಗಾ ಅವರೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿರೋದ್ರಿಂದ JP ಮಾತ್ರ ತಪ್ಪೊಪ್ಪಿಗೆನ ಬಿಟ್ಟು ಬಾಕಿ ಏನೂ ಮಾತಾಡ್ತಾ ಇರಲ್ಲ. ನಾನೇ ತಪ್ಪು ಮಾಡಿ ಅಟ್ಲೀಸ್ಟ್ ನನ್ನಿಂದ ಮನೆಯವರೆಲ್ಲ ಚೆನ್ನಾಗಿರ್ತಾರೆ ನನ್ನ ಉದ್ದೇಶದಿಂದ ಏನೂ ಮಾತಾಡಲ್ಲ, ಏನು ರೆಸ್ಪಾನ್ಸೇ ಮಾಡಲ್ಲ. ಈ ಎಪಿಸೋಡಲ್ಲಿ ಪಾಪ ಜಾಸ್ತಿ ಮಾತೇ ಆಡಿರಲ್ಲ ಇವರು ಆರ್ ಪಿ ಅವ್ರು ಮಾತ್ರ ವಾದ ಮಾಡ್ತಾನೆ ಇರ್ತಾರೆ. ಇಲ್ಲಿ ಗಂಗಾ ಅಂತೂ ಶಕ್ತಿ ಅವ್ರು ವೀಡಿಯೋ ಕಾಲ್ ಮಾಡಿರ್ತಾರಲ್ಲ, ಆ ವೀಡಿಯೋ ಕಾಲ್ನಲ್ಲೇ ನೋಡ್ಕೊತ ಖುಷಿ ಪಡ್ತಾನೆ ಇರ್ತಾರೆ. ಆವಾಗ ಏನು ರೀ ನಿಮ್ಮ ಕಡೆ ಲಾಯರ್ ಬಂದಿಲ್ಲ, ನಾವು ಹಿಂಗೆ ಜಡ್ಜ್ಮೆಂಟ್ ಕೊಡೋದಾ ಏನಂತ ಜಡ್ಜ್ ಕೇಳಿದಾಗ, ಸರ್ ಅದು ನಾನು ಪೊಲೀಸರ ಮುಂದೆ ಎಲ್ಲ ತಪ್ಪು ಒಪ್ಕೊಂಡಿದ್ದೀನಿ ಅಂತೆಲ್ಲ ಹೇಳಿದ, ಕನ್ಫೆಕ್ಷನ್ ಮಾಡಿಕೊಂಡಿದ್ದೀನಿ ಅಂತ. ಹೌದಾ, ಇವರು ಇಷ್ಟು ಕ್ರಿಮಿನಲ್ ಕೆಲಸ ಮಾಡಿದಾರಾ ಅಂತೆಲ್ಲ ಹೇಳಿದ. ನಂಬಕ್ಕೆ ಆಗ್ತಾ ಇಲ್ರಿ, ಇದು ಸಮಾಜ ತಲೆ ತಗ್ಗಿಸುವಂಥ ವಿಷಯ. ಜಡ್ಜ್ ಸಾಹೇಬರು ಬೈತಾರೆ, ನೀವು ಕನ್ಫೆಷನ್ ಮಾಡ್ಕೊಂಡಿದ್ದೀನಿ ಅಂದರೆ ಸಮಾಜಕ್ಕೆ ಕಾನೂನು ಮೇಲೆ ಗೌರವ ಇರಲ್ಲ, ಅದರಲ್ಲೂ ಇಷ್ಟು ನೀವು ಒಬ್ಬ ಸೀನಿಯರ್ ಅಡ್ವೊಕೇಟ್ ಆಗಿ ಈ ಥರ ಮಾಡ್ತಿರಲಿಲ್ಲ ನೀವು ಅಂತೆಲ್ಲ ಜಡ್ಜ್ ಸಾಹೇಬರು ಬೈತಾನೆ ಇರ್ತಾರೆ ಇವ್ರಿಗೆ. ಈ ಕಡೆ ಅರ್ಜುನ್ ಮಾತ್ರ ನಡ್ಕೊತ ಬರ್ತಾ ಇದ್ದಾನೆ. ಅರ್ಜುನ್ಗೆ ಅದು ಬ್ಲಡ್ಡಿಂದ ಏನೋ ಇನ್ಫೆಕ್ಷನ್ ಆಗಿರುತ್ತೆ. ನಡ್ಕೊತ ಬರ್ತಾ ಇರಬೇಕಾದ್ರೆ ಇದು ಮೈಂಡೆಲ್ಲ ಕಣ್ಣೆಲ್ಲ ಬ್ಲ್ಯಾಂಕ್ ಆಗೋದು, ದಾರಿನೇ ಕಾಣಿಸಲ್ಲ, ತಲೆ ಸುತ್ತೋದು ಎಲ್ಲ ಆಗ್ತಾ ಇರ್ತೈತಿ. ಇದೆಲ್ಲ ನೋಡಿ ಈ ಕಡೆ ಭಾರ್ಗವಿನೂ ಇಲ್ಲಿ ಸೈಡಿಗೆ ನಿಂತಿರ್ತಾಳೆ, ಭಾರ್ಗವಿನೂ ಅಂದರೆ ಬೇರೆ ರೂಟಲ್ಲಿ ಬಂದಿರ್ತಾಳೆ. ಆವಾಗ ನೋಡ್ತಾಳೆ ಭಾರ್ಗವಿ, ಅರ್ಜುನ್ ಹಂಗೆ ಪಾಸ್ ಆಗ್ತಾನೆ, ಭಾರ್ಗವಿನೇನು ನೋಡಲ್ಲ. ವಾಕ್ ಮಾಡೋಕ್ಕೆ ಆಗ್ತಾ ಇರಲ್ಲ, ಅಷ್ಟು ಕೆಮ್ಮು ಬರೋದು ಅಥವಾ ಕಣ್ಣು ಮಂಜಾಗೋದು. ಅದಾಗ ಯಾರೋ ಒಬ್ರು ಬಂದು ಶೇಕ್ ಹ್ಯಾಂಡ್ ಮಾಡ್ತಾರೆ, ಆಲ್ ದಿ ಬೆಸ್ಟ್ ಅಂತ ಶೇಕ್ ಹ್ಯಾಂಡ್ ಮಾಡಿ ಅಲ್ಲಿ ತಲೆ ಮೋರ್ಚೆ ಹೋಗಿ ಬಿದ್ದುಬಿಡ್ತಾರೆ. ಅರ್ಜುನ್ ಮೋರ್ಚೆ ಹೋಗಿ ಬಿದ್ದಾಗ ಅಲ್ಲಿ ಸುತ್ತಮುತ್ತ ಇರೋ ಲಾಯರು ಇವರು ಎಲ್ಲರೂ ಬಂದು ಎಬ್ಬಿಸಿದಾಗ ಆವಾಗ ಭಾರ್ಗವಿನೂ ಹಿಂದೆನೇ ಬಂದಿರ್ತಾಳೆ, ಅರ್ಜುನ್ ಹಿಂದೆನೇ ಫಾಲೋ ಮಾಡಿಕೊಂಡು. ಭಾರ್ಗವಿ ನೋಡಿ ಪಾರ್ಥ ಎದ್ದೇಳು ಪಾರ್ಥ ಅಂತೆಲ್ಲ ಎಬ್ಬಿಸ್ದೆ. ಆವಾಗ ಅದು ಮನೆಯಲ್ಲಿ ಕೈ ನೋವಾಗಿರೋದು ಗೊತ್ತಿರುತ್ತಲ್ಲ, ತಾನೇ ಬ್ಯಾಂಡೇಜ್ ಹಾಕಿರೋದೆಲ್ಲ ಫುಲ್ಲು ಬ್ಲ್ಯಾಕ್ ಆಗಿರೋದು ನೋಡಿಕೊಂಡು ಆಂಬುಲೆನ್ಸ್ಗೆ ಫೋನ್ ಮಾಡಿ, ದಯವಿಟ್ಟು ಯಾರಾದರೂ ಒಬ್ರು ಆಂಬುಲೆನ್ಸ್ಗೆ ಫೋನ್ ಮಾಡಿ ಪ್ಲೀಸ್ ಅಂತೆಲ್ಲ ಎಷ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು. ಯಾರೋ ಒಬ್ರು ಫೋನ್ ಮಾಡ್ತಾರೆ. ಮತ್ತು ಈ ಕಡೆ ಇವಾಗ ಕೋರ್ಟ್ ಸೀನೇ ನಡೀತಾ ಇರಬೇಕಾದ್ರೆ ನಾನು ಕನ್ಫೆಷನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿರ್ತಾರಲ್ಲ, ಇವ್ರು ಹೇಳಿದ್ದು ಸಾರಿ ನನಗೊಂದು ಡೌಟ್ ಇದೆ ಅಂತ ಇವರು ಅರ್ಧ ಕನ್ನಡ ಅರ್ಧ ಹಿಂದಿ ಮಾತಾಡ್ಕೊತ ಇವರು ಕೋರ್ಟ್ ಅವ್ರ ಮುಂದೆ ಕನ್ಫೆಷನ್ ಮಾಡ್ಕೊಂಡಿದ್ರಲ್ಲ, ಆ ಸ್ಟೇಟ್ಮೆಂಟು ಅದು ಎಲ್ಲಿ, ಅಥವಾ ಇವರಾಗೆ ಮಾಡ್ಕೊಂಡಿದ್ವಾ, ಅಥವಾ ಇವ್ರ ಮೇಲೆ ಯಾರನ್ನ ದಬಾವು ಅಂದರೆ ಪ್ರೆಷರ್ ಹಾಕಿ ಕನ್ಫೆಷನ್ ಮಾಡಿಸಿದಾರಾ ಅಂತೆಲ್ಲ ಸುಮ್ಮನೆ ಅದು ಅವ್ರಿಗೆ ಗೊತ್ತಿರ್ತೈತೆ ಆಲ್ರೆಡಿ. ಯಾಕಂದರೆ ಪೊಲೀಸವರು ಕೂಡ ಗಂಗಾ ಜೊತೆ ಇನ್ವಾಲ್ವ್ ಆಗಿದ್ದಾರೆ, ಮತ್ತು ಈ ಲಾಯರ್ನು ಗಂಗಾ ಜೊತೆ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಿರ್ತೀವಿ. ಅದನ್ನು ಬೇಕಂತ ಖುದ್ದಾಗಿ ನೀವೇ ಒಪ್ಕೊಂಡಿದ್ದೀರಾ, ಅಥವಾ ನಿಮ್ಮ ಮೇಲೆ ಯಾರಾದರೂ ಒತ್ತಡ ಹೇರಿ ನಿಮ್ಮನ್ನು ಒಪ್ಪಿಸಿದಾರಾ ಅಂತೆಲ್ಲ ನನಗೊಂದು ಡೌಟ್ ಇದೆ ಜಡ್ಜ್ ಸಾಹೇಬ್ರೆ ಅಂತೆಲ್ಲ ಬಂದು ಸ್ಟಾಪ್ ಮಾಡಿ ಕೇಳ್ತಾ ಇರ್ತಾರೆ. ಈ ಟೈಮಿಗೆ ಇಲ್ಲಿ ಆ್ಯಂಬುಲೆನ್ಸ್ ಬರುತ್ತೆ. ಆ್ಯಂಬುಲೆನ್ಸ್ ಬಂದಾಗ ಇವಾಗ ಭಾರ್ಗವಿ ಅರ್ಜುನ ಆ್ಯಂಬುಲೆನ್ಸ್ನಲ್ಲಿ ಕರ್ಕೊಂಡು ಭಾರ್ಗವಿನೂ ಹೋಗ್ಬಿಡ್ತದೆ ಆ್ಯಂಬುಲೆನ್ಸಲ್ಲಿ. ಈ ಕಡೆ ಜಡ್ಜ್ ಸಾಹೇಬ್ರು ಮಾತ್ರ ಬೈತಾನೆ ಇರ್ತಾರೆ JPಗೆ ಎಲ್ಲರಿಗೆ, ಸ್ವಲ್ಪ ಟೈಮ್ ಸೆನ್ಸನ್ನ ಇರಬೇಕು, ನೀವು ಇಷ್ಟು ಸೀನಿಯರ್ ಅಡ್ವೊಕೇಟ್ ಆಗಿ ಒಂದು ಲಾಯರ್ನಾದರೂ ಇದು ಮಾಡಿಲ್ಲ ನೀವು ಅಂತೆಲ್ಲ ಇವರು ಬೈತಿರ್ತಾರೆ ಜಡ್ಜ್ ಸಾಹೇಬ್ರು ಬೈತಿರ್ಬೇಕಾದ್ರೆ ಆವಾಗ ನೋಡ್ತಾ ಇರಬೇಕು ಇದೇನಾಗುತ್ತೆ ಅಂತ. ನೆಕ್ಸ್ಟ್ ಎಪಿಸೋಡು ಇಂಟ್ರೆಸ್ಟಿಂಗ್ ಆಗಿ ಇಟ್ಟಿದ್ದಾರೆ. ಎದಕ್ಕೆ ಅಂತ ಹೇಳಿದರೆ ಇಲ್ಲಿ ಶಕ್ತಿನೂ ವಿಡಿಯೋ ಕಾಲ್ ಮಾಡಿ ಎಲ್ಲ ತೋರಿಸ್ತಾ ಇದ್ದಾನೆ. ಇಲ್ಲಿ ಇವ್ರು ನೋಡಿದರೆ ಇವರು ಮಾತ್ರ ನಂದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ, ಇವರೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿರೋದಕ್ಕೆ. ಇಲ್ಲಿ ಅರ್ಜುನ್ಗೆ ಏನಾಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಏನಕ್ಕೆ ಅಂತ ಅಂದರೆ ಇಲ್ಲಿ ಅರ್ಜುನು ಅವರೇನೋ ಒಂದು ಡೆಡ್ಲಿ ಐಡಿಯಾ ಮಾಡಿರ್ತಾರೆ ಗಂಗಾ ಅವರು, ಒಟ್ಟು ಅರ್ಜುನ್ ಹೋಗಿ ಅಲ್ಲಿ ವಾದ ಮಾಡಬಾರ್ದು ಅಂತ ಟ್ವಿಸ್ಟ್ ಇಟ್ಟಿದ್ದಾರೆ. ಯಾಕಂದರೆ ಈ ಪಾರ್ಥಾಗ ಅರ್ಜುನ್ಗೆ ಆರಾಮಿಲ್ಲ ಅಂತೇಳಿ ಅಲ್ಲಿ ಮೋರ್ಚೆ ಹೋದಾಗ ಆ ಫೈಲ್ ಯಾರು ಎತ್ಕೊಂಡ್ರು, ಏನಾಗುತ್ತೆ ಏನಿಲ್ಲ ಅನ್ನೋದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತಿನಗಿಂತ ನಾಳೆ ಎಪಿಸೋಡಿನ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆವಾಗ ಡಾಕ್ಟ್ರ್ ಹತ್ರ ಬಂದು ಡಾಕ್ಟ್ರ್ ಏನಾಗಿದೆ ಅಂದರೆ ಇಲ್ಲ ಅರ್ಜುನ್ ಪಲ್ಸ್ ರೇಟು
ಕಡಿಮೆ ಆಗ್ತಾನೇ ಇದೆ, ಡೌನ್ ಆಗ್ತಾನೇ ಇದೆ ಅಂದಾಗ ಏನಾಯ್ತು ಸರ್ ಬೆಳಿಗ್ಗೆನೇ ಮನೆಯಿಂದ ಹೊರಡಬೇಕಾದ್ರೆ ಆರಾಮೇ ಇದ್ರಲ್ಲ, ಏನಾಯಿತು ಅಂದರೆ ಇಲ್ಲ ಅವ್ರ ಬಾಡಿಯೊಳಗೆ ಫೈಸನು ಇನ್ಫೆಕ್ಟ್ ಆಗಿದೆ ಅಂತೆಲ್ಲ ಅವ್ರು ಹೇಳಿದಾಗ ಭಾರ್ಗವಿನೂ ಒಂದು ನಿಮಿಷ ಶಾಕ್ ಆಗಿಬಿಡ್ತಾಳೆ. ಯಾಕಂದರೆ ಬೆಳಿಗ್ಗೆನೇ ಚೆನ್ನಾಗಿದ್ವಿ ಸರ್, ಮನೆಯಿಂದ ಹೊರಡಬೇಕಾರೆ ಅಂತೆಲ್ಲ ಭಾರ್ಗವಿ ಹೇಳ್ತಾ, ಅದು ಭಾರ್ಗವಿಗೂ ಡೌಟ್ ಆಗುತ್ತೆ ಎಲ್ಲಿ ಅವ್ರ ಬಾಡಿಯೊಳಗೆ ಫೈಸನ್ ಇದಾಗಿದೆ ಅಂತೆಲ್ಲ ಭಾರ್ಗವಿಗೂ ಗೊತ್ತಿರಲ್ಲ. ಅದು ನೆಕ್ಸ್ಟ್ ಎಪಿಸೋಡು ಇನ್ನೊಂದು ಫೈಲ್ ಎಲ್ಲಿ ಹೋಗಿದೆ ಅನ್ನೋದು, ಮತ್ತು ಆಮೇಲೆ ಅರ್ಜುನ್ ಹೆಲ್ತ್ ಬಗ್ಗೆ, ಮತ್ತು ಯಾರು ಬಂದು ವಾದ ಮಾಡ್ತಾರೆ ಅನ್ನೋದು ತುಂಬ ಕ್ಯೂರಿಯಾಸಿಟಿ ಆಗಿ ಇಟ್ಟಿದ್ದಾರೆ ನಾಳೆ ಎಪಿಸೋಡು. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್.